ನಮಗೆ ಬೇಕಾಗಿರೋ ಥರ ಎಲ್ಲ ಮಾಡ್ಕೊಡ್ತೀರಾ? ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇದ್ರೆ ಆ ಥರ ಮಾಡ್ಕೊಡ್ತೀರಾ? ಓಕೆ, ಒಂದು ಪರ್ಫ್ಯೂಮ್ ರೆಡಿ ಮಾಡ್ಕೊಡೋದಕ್ಕೆ ಪ್ರೈಸ್ ಏನು ತಗೊಂತೀರಾ? ಸ್ನೇಹಿತರ, ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ನಾಗವಾರ ಹತ್ರ ಇರೋ ಕಮ್ಮನಹಳ್ಳಿಗೆ. ಏನಕ್ಕೆ ಅಂದ್ರೆ ನಾವೊಂದು ಪರ್ಫ್ಯೂಮ್ ತಗೊಬೇಕಿತ್ತು. ಏನ್ ಪರ್ಫ್ಯೂಮು ಎಲ್ಲ ಕಡೆ ಸಿಗುತ್ತಲ್ಲ ಅಂತ ನೀವು ಕೇಳ್ಬೋದು. ಹೌದು, ಎಲ್ಲ ಕಡೆ ಸಿಗುತ್ತೆ. ಆದ್ರೆ ನಮಗೆ ಇಷ್ಟ ಬಂದಿರೋ ಪರ್ಫ್ಯೂಮ್ನ ಅವರು ರೆಡಿ ಮಾಡಿಕೊಡ್ತಾರೆ ಅಲ್ಲಿ. ಅದಕ್ಕೆ ನಮಗೆ ಬೇಕಾಗಿರೋ ಫ್ಲೇವರ್ ತಗೊಂಡು ನಾವು ಅಲ್ಲಿಗೆ ಹೋಗ್ತಾ ಇದೀವಿ ರೆಡಿ ಮಾಡಿಸೋಣ ಅಂತ. ಸ್ವಲ್ಪ ರಿಚ್ ಪರ್ಫ್ಯೂಮ್ಸ್ ಎಲ್ಲ ಇರೋದನ್ನ ಬಜೆಟ್ ಫ್ರೆಂಡ್ಲಿ ಅಲ್ಲೇ ಇವರು ನಮಗೆ ಮಾಡಿಕೊಡ್ತಾರೆ ಆನ್ ದ ಸ್ಪಾಟ್ ಅಲ್ಲೇ. ಅದಕ್ಕೋಸ್ಕರನೇ ನಾವು ಇಲ್ಲಿ ವಿಸಿಟ್ ಕೊಡ್ತಾ ಇದೀವಿ. ಆನ್ ದ ಸ್ಪಾಟ್ ಅಲ್ಲಿ ಎಷ್ಟು ನಿಮಿಷಕ್ಕೆ ಕೊಡ್ತಾರೆ ಅನ್ನೋದನ್ನ ಇವಾಗ ನೋಡೋಣ. ಅದೇ ತರ ಪ್ರೈಸ್ ಎಷ್ಟು ತಗೊಂತಾರೆ ನಮ್ಗೆ ನೋಡೋಣ, ಬನ್ನಿ. ನಾ ಸ್ಟಾಪ್ ಮಾಡಿ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಬ್ರೋ, ಯೂಟ್ಯೂಬ್ ಬ್ರೋ, ಕನ್ನಡ ಮೋಟೋ ವೈಬ್ ಅಂತ. ಕನ್ನಡ ಮೋಟೋ ವೈಬ್. ಸಬ್ಸ್ಕ್ರೈಬ್ ಮಾಡಿ, ನೋಡಿ ವಿಡಿಯೋಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲಿ ನೆಕ್ಸ್ಟ್? ಈ ಲೆಫ್ಟ್ ಅಲ್ಲ, ಸಿಗ್ನಲ್ ಆದ್ಮೇಲೆ ಸಿಗ್ನಲ್ಗಿಂತ ಮುಂಚೆ ಎಲ್ಲಿ? ಇಲ್ಲ, ಹೋಗೋಣ. ಗಾಡಿ ಎಲ್ಲ ಆಗ್ತೀಯ ನೋಡಿ, ಹೇಳಿ ಸ್ನೇಹಿತರೆ. ಇದೇನೆ ನಾನು ಹೇಳ್ದಂಗೆ ಪರ್ಫ್ಯೂಮ್ ಎಲ್ಲ ಮಾಡ್ಕೊಡೋ ಜಾಗ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಸಿಗ್ನಲ್ ಇದೆ. ಸಿಗ್ನಲ್ನಿಂದ ಆಪೋಸಿಟೇ ನಮಗೆ ಇಲ್ಲಿ ಶಾಪ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಐಕಾನ್ ಪರ್ಫ್ಯೂಮರ್ ಅಂತ ಬೋರ್ಡ್ ಸಿಗುತ್ತೆ. ಈಗ ಒಳಗಡೆ ಹೋಗಿ ನೋಡೋಣ ಯಾವ ಥರ ಶಾಪಲ್ಲಿದೆ, ಯಾವ ಥರ ಅವ್ರು ಮಾಡ್ಕೊಡ್ತಾರೆ ಅಂತ. ಈ ಥರ ಅವರು ಐಟಮ್ಸ್ನ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಹಾಯ್ ಬ್ರೋ, ನಿಮ್ಮ ಹತ್ರ ಯಾವ ಥರ ಎಲ್ಲ ಪರ್ಫ್ಯೂಮ್ಸ್ ರೆಡಿ ಮಾಡ್ಕೊಡ್ತೀರಾ ಬ್ರೋ? ನಮಗೆ ಬೇಕಾಗಿರೋ ಥರ ಎಲ್ಲ ಮಾಡ್ಕೊಡ್ತೀರಾ? ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇದ್ರೆ ಆ ಥರ ಮಾಡ್ಕೊಡ್ತೀರಾ? ಓಕೆ, ಒಂದು ಪರ್ಫ್ಯೂಮ್ ರೆಡಿ ಮಾಡ್ಕೊಡೋದಕ್ಕೆ ಪ್ರೈಸ್ ಏನು ತಗೊಂತೀರಾ? 449. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಪ್ರೈಸು? ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟು? 400. ಓಕೆ, 400 ಇಂದ ಇವರು ಬ್ರಾಂಡೆಡ್ ಪರ್ಫ್ಯೂಮ್ಸ್ ಅನ್ನೋದು ರೆಡಿ ಮಾಡಿಕೊಡ್ತಾರೆ. ನಿಮಗೂ ಏನಾದರೂ ಪರ್ಫ್ಯೂಮ್ ರೆಡಿ ಮಾಡಿಕೊಡ್ಬೇಕು ಅಂತಂದರೆ ಈ ಜಾಗ ವಿಸಿಟ್ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ಬೇಕಾದ್ರೆ ನೀವು ಬಂದು ಇಲ್ಲಿ ರೆಡಿ ಮಾಡಿಸ್ಕೊಬೋದು. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇವೆಲ್ಲನೂ ಬರೀ ಟ್ರಯಲ್ಗೆ ಅಂತ ಇಟ್ಟಿರೋದು. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಅವರು ಫಸ್ಟು ಟೆಸ್ಟ್ ಮಾಡೋದಕ್ಕೆ ಒಂದು ಶೀಟ್ ಕೊಡ್ತಾರೆ. ಆ ಶೀಟಲ್ಲಿ ಸ್ಪ್ರೇ ಮಾಡಿ ನಂತರ ನಮಗೆ ಬೇಕಾಗಿರೋವಂಥ ಫ್ಲೇವರ್ಸ್ನ ಆ್ಯಡ್ ಮಾಡಿಬಿಟ್ಟು ಈ ಥರ ತುಂಬಿಸಿರ್ತಾರೆ. ತುಂಬಿಸಿದಾದ್ಮೇಲೆ ಅವರು ಇಲ್ಲಿ ರೆಡಿ ಮಾಡ್ತಾರೆ. ಇಲ್ಲಿ ನಾವು ಆಲ್ರೆಡಿ ಫ್ಲೇವರ್ನ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಗೆ ಯಾವ ಥರ ಫ್ಲೇವರ್ ಬೇಕು ಅಂತ. ಏನು ಫ್ಲೇವರ್ ಹೆಸರು? ನಮಗೆ ಬೇಕಾಗಿರೋ ಫ್ಲೇವರ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಸೆಲೆಕ್ಟ್ ಮಾಡಿ ಅದನ್ನು ರೆಡಿ ಮಾಡೋಕೆ ಕೊಟ್ಟಿದ್ದೀವಿ. ಸೊ ಅವ್ರು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಜೀರೋ ಮೋಸ್ಟ್ ವಾಂಟೆಡ್ ಅಂತ ನಾವು ಒಂದು ಫ್ಲೇವರು ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಅದನ್ನು ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಏನಾಗ್ತಾ ಇದೆ ಅಂತ ನನಗೊಂದು ಚೂರು ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಅಕ್ಯುರೇಟ್ ಆಗಿ 99.99% ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ.
ರೆಡಿ ಆಯ್ತಾ ಬ್ರೋ? ಇಷ್ಟು ಬೇಗ? ಆಲ್ಮೋಸ್ಟ್ ಎಷ್ಟು ನಿಮಿಷ ತಗೊಂಡ್ರು ರೆಡಿ ಆಗಕ್ಕೆ? 2 ಮಿನಿಟ್ಸ್ ಆಯ್ತು ಅಷ್ಟೇನೆ. ಸೊ 2 ಮಿನಿಟ್ಸ್ ಅಲ್ಲಿ ನಮಗೆ ನಮ್ಮ ರಿಕ್ವೈರ್ಮೆಂಟ್ ಏನಿದ್ರೆ ಅದು ಮಾಡ್ಕೊಡ್ಬಿಟ್ರು ಜಸ್ಟ್ 2 ಮಿನಿಟ್ಸ್ ಅಲ್ಲಿ. ಸೊ ಈಗ ಒಂದು ಬಾಟಲು ನಾವು ಆಲ್ರೆಡಿ ಪ್ರಿಪೇರ್ ಆಗಿದೆ. ಇದು 50 ml ಬರುತ್ತೆ. 50 ml ಅಲ್ಲ ಬ್ರೋ? ಓಕೆ. ಸೇಮ್ ಅಕ್ಯುರೇಟ್ ಆಗಿ ಸೇಮ್ 100% ಅದೇ ಥರ ಬಂದಿದೆ. ಈಗ ಅವರು ಪ್ಯಾಕ್ ಕೂಡ ಮಾಡಿಕೊಡ್ತಾರೆ ನಮಗೆ. ಥ್ಯಾಂಕ್ ಯು ಬ್ರೋ. ಇದು ಒಂದು ಪ್ರಾಡಕ್ಟು ನಮ್ಗೆ ಆಲ್ರೆಡಿ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ಪ್ರಾಡಕ್ಟು ಕೂಡ ನಮಗೆ ಇದೇ ಥರ ಮಾಡಿಕೊಡ್ತಾರೆ. ಈಗ ನೀವು ನೋಡ್ಬೋದು ನ್ಯಾಚುರಲ್ ಸ್ಪ್ರೇ ವೇಪರೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ರಿಕ್ವೈರ್ಮೆಂಟ್ಗೆ ಈ ಥರ ಕೊಟ್ಟಿದ್ದಾರೆ ಪ್ರಾಡಕ್ಟ್ನ. ಜಸ್ಟ್ 2 ಮಿನಿಟ್ಸಲ್ಲಿ ನಮಗೆ ಪ್ರಾಡಕ್ಟ್ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ಇನ್ನೊಂದು ಪ್ರಾಡಕ್ಟು ಸಹ ರೆಡಿ ಮಾಡ್ತಾರೆ. ಸೇಮ್ ಪ್ರೊಸೀಜರ್ ಅದಕ್ಕೂ ಸಹ ಫ್ಲೇವರ್ ಒಂದು ಆ್ಯಡ್ ಮಾಡ್ತಾರೆ ಅಷ್ಟೇ. ಇನ್ನೊಂದು 50 ml ಬಾಟಲ್ ಸಹ ನಮಗೆ ರೆಡಿ ಆಯ್ತು. ಈಗ ಸೇಮ್ ಪ್ರೊಸೀಜರ್ ಮಾಡಿ ಅವ್ರು ಬಾಟಲ್ನ ಪ್ರಿಪೇರ್ ಮಾಡಿದ್ದಾರೆ. ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ನಮಗೀಗ ಕೊಡ್ತಾರೆ. ಎಥೆನಾಲ್ ಪರ್ಫ್ಯೂಮ್ ಬ್ರೋ ಇದು? ಓಕೆ ಓಕೆ. ಕಟ್ ಮಾಡಿ ಫ್ರೇಗ್ರೆನ್ಸ್ ಸೇಮ್ ಒಂದೇ ಥರನೇ ಇದೆ. ಬ್ರೋ ನಿಮ್ಮದು ಅಡ್ರೆಸ್ ಹೇಳ್ಬಿಡಿ, ನಿಮ್ಮ ಶಾಪ್ದು ಅಡ್ರೆಸ್ಸು. ಕಮ್ನಳ್ಳಿ ಮರಿಯಪ್ಪ ಸರ್ಕಲ್ ಹತ್ರ ನಿಮಗೆ ಒಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಹತ್ರನೇ ಇದೆ. ಬೇಕಾದ್ರೆ ನೀವು ಬಂದು ಈ ಶಾಪ್ನ ವಿಸಿಟ್ ಕೂಡ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸು ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬಂದು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.